ನಮಸ್ಕಾರ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವಾಗ ಭೌತಶಾಸ್ತ್ರದಲ್ಲಿ ಬೆಳಕು ಅನ್ನೋ ಅಧ್ಯಾಯ ತುಂಬಾನೇ ಮುಖ್ಯ. ಯಾಕೆಂದ್ರೆ ಇದ್ರಿಂದ ಅತಿ ಹೆಚ್ಚು ಅಂಕಗಳನ್ನ ಸುಲಭವಾಗಿ ಗಳಿಸಬಹುದು. ಹಾಗಾದ್ರೆ ಬನ್ನಿ ಇವತ್ ನಾವು ಬೆಳಕಿನ ಬಗ್ಗೆ ಇರೋ ಎಲ್ಲಾ ರಹಸ್ಯಗಳನ್ನ ಒಂದೊಂದಾಗಿ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಬೆಳಕು ಇದನ್ನ ಒಂದು ಅಲೆ ಅಂತನೂ ಕರಿಬೋದು, ಒಂದು ಕಣ ಅಂತನೂ ಹೇಳ್ಬೋದು. ಅಷ್ಟೇ ಅಲ್ಲ, ಇಡೀ ಬ್ರಹ್ಮಾಂಡದಲ್ಲಿ ಇದಕ್ಕಿಂತ ವೇಗವಾಗಿ ಹೋಗೋಕೆ ಯಾವ ವಸ್ತುವಿಗೂ ಸಾಧ್ಯನೇ ಇಲ್ಲ. ಬನ್ನಿ ಇದರ ಅದ್ಭುತ ಜಗತ್ತಿಗೆ ಇಳಿದು ನೋಡೋಣ. ಸರಿ, ಇವತ್ತಿನ ನಮ್ಮ ಚರ್ಚೆಯಲ್ಲಿ ಏನೇನಿದೆ ಅಂದ್ರೆ, ಮೊದಲು ಬೆಳಕು ಅಂದ್ರೆ ನಿಜವಾಗ್ಲೂ ಏನು ಅಂತ ತಿಳ್ಕೊಳ್ಳೋಣ. ಆಮೇಲೆ ಅದರ ವೇಗದ ಬಗ್ಗೆ ಅಂದ್ರೆ ವಿಶ್ವದ ಸ್ಪೀಡ್ ಲಿಮಿಟ್ ಬಗ್ಗೆ ಮಾತಾಡೋಣ. ನಂತರ ಕಾಮನಬಿಲ್ಲಿನ ಸುಂದರ ರಹಸ್ಯವನ್ನ ಭೇದಿಸಿ ಬೆಳಕಿನ ಪ್ರತಿಫಲನದ ನಿಯಮಗಳನ್ನ ಅರ್ಥ ಮಾಡಿಕೊಳ್ಳೋಣ. ಕೊನೆಗೆ ಇದೆಲ್ಲ ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆಲ್ಲ ಉಪಯೋಗಕ್ಕೆ ಬರುತ್ತೆ ಅಂತ ನೋಡೋಣ. ಹಾಗಾದ್ರೆ ನಮ್ಮ ಮೊದಲ ನಿಲ್ದಾಣ ಬೆಳಕಿನ ಸಾರ. ನಿಜವಾಗ್ಲೂ ಬೆಳಕು ಅಂದ್ರೆ ಏನು? ತುಂಬಾನೇ ಸರಳವಾಗಿ ಹೇಳ್ಬೇಕು ಅಂದ್ರೆ ಬೆಳಕು ಒಂದು ಶಕ್ತಿಯ ರೂಪ. ಅದು ಇಲ್ಲ ಅಂದ್ರೆ ನಮ್ಮ ಕಣ್ಣುಗಳು ಇದ್ರೂ ಏನೂ ಪ್ರಯೋಜನವಿಲ್ಲ, ಯಾವ ವಸ್ತುವನ್ನು ನೋಡಕ್ಕಾಗಲ್ಲ. ಪರೀಕ್ಷೆಯಲ್ಲಿ 1 ಮಾರ್ಕ್ ಪ್ರಶ್ನೆಗೆ ಇದು ಪರ್ಫೆಕ್ಟ್ ಆದ ಉತ್ತರ, ನೆನ್ಪಿಟ್ಕೊಳ್ಳಿ. ಬೆಳಕು ನಮ್ಗೆ ಮುಖ್ಯವಾಗಿ 2 ಮೂಲಗಳಿಂದ ಸಿಗುತ್ತೆ. ಒಂದು ನಿಸರ್ಗನೆ ಕೊಟ್ಟಿದ್ದು, ಅದಕ್ಕೆ ಬೆಸ್ಟ್ ಉದಾಹರಣೆ ನಮ್ಮ ಸೂರ್ಯ. ಇನ್ನೊಂದು ಮನುಷ್ಯ ಮಾಡ್ಕೊಂಡಿದ್ದು, ಅಂದ್ರೆ ಕೃತಕ ಮೂಲಗಳು. ಉದಾಹರಣೆಗೆ ನಮ್ಮನೆ ಇರೋ ಬಲ್ಬ್ಗಳು ಅಥವಾ ಮೇಣದ ಬತ್ತಿಗಳು. ಇಲ್ಲಿ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯ ಇದೆ. ಬೆಳಕಿಗೆ ಡ್ಯುಯಲ್ ನೇಚರ್ ಅಂದ್ರೆ ದ್ವಂದ್ವ ಸ್ವಭಾವ ಇದೆ. ಅಂದ್ರೆ ಕೆಲವು ಸಲ ಅದು ನೀರಿನ ಅಲೆಗಳ ಹಾಗೆ ವರ್ತಿಸುತ್ತೆ. ಅದನ್ನ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಂತ ಕರಿತೀವಿ. ಅದೇ ಇನ್ನೊಂದ್ಸಲ ಅದು ಸಣ್ಣ ಸಣ್ಣ ಎನರ್ಜಿ ಪ್ಯಾಕೆಟ್ಗಳ ತರ ಅಂದ್ರೆ ಫೋಟೋನ್ ಅನ್ನೋ ಕಣಗಳ ತರ ಚಲಿಸುತ್ತೆ. ಇದು ವಿಜ್ಞಾನದ ಒಂದು ದೊಡ್ಡ ಅದ್ಭುತ. ಸರಿ, ಬೆಳಕು ಅಂದ್ರೆ ಏನು ಅಂತ ಗೊತ್ತಾಯ್ತು. ಈಗ ಅದು ಹೇಗೆ ಪ್ರಯಾಣ ಮಾಡುತ್ತೆ ಅಂತ ನೋಡೋಣ. ವಿಶ್ವದ ವೇಗದ ಮಿತಿ. ಬೆಳಕು ಎಷ್ಟು ಫಾಸ್ಟ್ ಮತ್ತು ಹೇಗೆ ಚಲಿಸುತ್ತೆ? ಬೆಳಕಿನ ಒಂದು ಮುಖ್ಯವಾದ ಗುಣ ಅಂದ್ರೆ ಅದು ಯಾವತ್ತೂ ನೇರ ರೇಖೆಯಲ್ಲೇ ಚಲಿಸುತ್ತೆ. ಈ ಗುಣವನ್ನ ವೈಜ್ಞಾನಿಕವಾಗಿ ರೆಕ್ಟಿಲೀನಿಯರ್ ಪ್ರೊಪಗೇಷನ್ ಅಂತ ಕರೀತಾರೆ. ಹಾಗಾದ್ರೆ ಅದರ ಸ್ಪೀಡ್ ಎಷ್ಟು? ಬೆಳಕು 1 ಸೆಕೆಂಡ್ಗೆ ಸುಮಾರು 3 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ. ಅದನ್ನೇ ಮೀಟರ್ಗಳಲ್ಲಿ ಹೇಳೋದಾದ್ರೆ 3 × 10⁸ ಮೀಟರ್ ಪರ್ ಸೆಕೆಂಡ್. ಈ ಸಂಖ್ಯೆ ತುಂಬಾನೇ ಇಂಪಾರ್ಟೆಂಟ್. ಭೌತಶಾಸ್ತ್ರದ ಎಷ್ಟೋ ಲೆಕ್ಕಾಚಾರಗಳಿಗೆ ಇದು ಬೇಸಿಕ್. ಮುಂದೆ ಹೋಗೋಣ. ಈಗ ಬೆಳಕಿನ ಅತ್ಯಂತ ಸುಂದರವಾದ ಗುಣ, ಅದರ ಬಣ್ಣಗಳ ಬಗ್ಗೆ ಮಾತಾಡೋಣ. ಬನ್ನಿ, ಕಾಮನಬಿಲ್ಲಿನ ಸೀಕ್ರೆಟ್ ಏನು ಅಂತ ನೋಡೇ ಬಿಡೋಣ. ನಾವು ನೋಡೋ ಸೂರ್ಯನ ಬೆಳಕು ನಮ್ಗೆಲ್ಲರಿಗೂ ಬಿಳಿಯಾಗಿ ಕಾಣಿಸುತ್ತೆ ಅಲ್ವಾ? ಆದ್ರೆ ಅದ್ರೊಳಗೆ ಒಂದು ದೊಡ್ಡ ರಹಸ್ಯನೇ ಅಡಗಿದೆ. ಆ ರಹಸ್ಯ ಏನ್ ಗೊತ್ತಾ? ನಾವು ಬಿಳಿ ಅಂತ ಏನ್ ನೋಡ್ತೀವೋ ಅದು ವಾಸ್ತವಾಗಿ ಹಲವು ಬಣ್ಣಗಳ ಮಿಕ್ಸ್ಚರ್. ಈ ಸ್ಲೈಡ್ನಲ್ಲಿರೋ ಪ್ರಿಸಮ್ ಚಿತ್ರವನ್ನ ನೋಡಿ. ಬಿಳಿ ಬೆಳಕು ಅದ್ರೊಳಗೆ ಹೋದ ತಕ್ಷಣ ಅದು ತನ್ನೊಳಗಿನ ಬೇರೆ ಬೇರೆ ಬಣ್ಣಗಳಾಗಿ ಹೇಗೆ ಒಡೆದೋಗುತ್ತೆ ಅಂತ ಗಮನಿಸಿ. ಈ ಅದ್ಭುತ ಪ್ರಕ್ರಿಯೆಗೆ ನಾವು ಬೆಳಕಿನ ವಿಕಚನೆ ಅಥವಾ ಡಿಸ್ಪರ್ಷನ್ ಅಂತ ಕರಿತೀವಿ. ಈ ರೀತಿ ವಿಭಜನೆಯಾದಾಗ ನಮಗೆ 7 ಬಣ್ಣಗಳ ಒಂದು ಪಟ್ಟಿ ಅಂದ್ರೆ ಸ್ಪೆಕ್ಟ್ರಮ್ ಸಿಗುತ್ತೆ. ಆ ಬಣ್ಣಗಳೇ ನೇರಳೆ, ಇಂಡಿಗೋ, ನೀಲಿ, ಹಸಿರು, ಹಳದಿ, ಕಿತ್ತಳೆ ಮತ್ತು ಕೆಂಪು. ಇದನ್ನ ಸುಲಭವಾಗಿ ನೆನ್ಪಿಟ್ಕೊಳ್ಳಕ್ಕೆ ಒಂದು ಸಿಂಪಲ್ ಟ್ರಿಕ್ ಇದೆ. ಅದೇ ವಿಬ್ಜ್ಯೋರ್. ಸರಿ, ಇಲ್ಲೊಂದು ಪ್ರಶ್ನೆ ಬರುತ್ತೆ. ಒಂದು ಪ್ರಿಸಮ್ ಬಳಸಿ ಬಿಳಿ ಬೆಳಕನ್ನ 7 ಬಣ್ಣಗಳಾಗಿ ಒಡೆಯಬಹುದು ಅನ್ನೋದು ಗೊತ್ತಾಯ್ತು. ಹಾಗಾದ್ರೆ ಈ 7 ಬಣ್ಣಗಳನ್ನ ಮತ್ತೆ ಒಟ್ಟಿಗೆ ಸೇರ್ಸಿ ಬಿಳಿ ಬೆಳಕನ್ನ ಮಾಡೋಕೆ ಆಗತ್ತಾ? ಏನಂತೀರಾ? ಹೌದು, ಖಂಡಿತ ಸಾಧ್ಯ. ಅದಕ್ಕೆ ಉತ್ತರವೇ ಈ ನ್ಯೂಟನ್ ಡಿಸ್ಕ್. ಈ 7 ಬಣ್ಣಗಳಿರೋ ಡಿಸ್ಕನ್ನ ತುಂಬಾನೇ ಸ್ಪೀಡಾಗಿ ತಿರುಗಿಸಿದಾಗ ನಮ್ಮ ಕಣ್ಣುಗಳಿಗೆ ಆ ಬಣ್ಣಗಳನ್ನ ಬೇರೆ ಬೇರೆಯಾಗಿ ನೋಡಕ್ ಆಗಲ್ಲ. ಆಗ ಏನಾಗುತ್ತೆ ಅಂದ್ರೆ ಅವೆಲ್ಲವೂ ಒಟ್ಟಿಗೆ ಸೇರಿ ಮತ್ತೆ ಬಿಳಿ ಬಣ್ಣದ ಹಾಗೆ ಕಾಣಿಸುತ್ತೆ. ಓಕೆ, ಈಗ ಬೆಳಕು ಒಂದು ವಸ್ತುವಿನ ಮೇಲೆ ಬಿದ್ದಾಗ ಏನಾಗತ್ತೆ ಅಂತ ನೋಡೋಣ. ಇದು ಪ್ರತಿಫಲನದ ನಿಯಮ.
ಅಂದ್ರೆ ಒಂದು ಬಾಲ್ ಗೋಡೆಗೆ ಬಡ್ದು ಹೇಗೆ ವಾಪಸ್ ಬರುತ್ತೋ ಹಾಗೆ ಬೆಳಕು ಬೌನ್ಸ್ ಆಗುವ ನಿಯಮವನ್ನ ಅರ್ಥ ಮಾಡ್ಕೊಳ್ಳೋಣ. ಪ್ರತಿಫಲನ ಅಂದ್ರೆ ಏನು? ಬೆಳಕು ಒಂದು ನುಣುಪಾದ ಹೊಳಪಿರೋ ಮೇಲ್ಮೈ ಮೇಲೆ ಬಿದ್ದಾಗ ಅಲ್ಲಿಂದ ವಾಪಸ್ ಬರುವ ಪ್ರಕ್ರಿಯೆ ಅಷ್ಟೇ. ಪ್ರತಿಫಲನದಲ್ಲಿ 2 ಮುಖ್ಯ ವಿಧಗಳಿವೆ. ಮೊದಲನೆಯದು ನಿಯಮಿತ ಪ್ರತಿಫಲನ. ಇದು ಕನ್ನಡಿಯ ಹಾಗೆ ನುಣುಪಾದ ಮೇಲ್ಮೈಯಲ್ಲಿ ನಡೆಯುತ್ತೆ. ಅದಕ್ಕೆ ನಮ್ಗೆ ಕ್ಲಿಯರ್ ಆಗಿರೋ ಪ್ರತಿಬಿಂಬ ಕಾಣಿಸುತ್ತೆ. ಎರಡನೆಯದು ಅನಿಯಮಿತ ಪ್ರತಿಫಲನ. ಇದು ಗೋಡೆ, ಪುಸ್ತಕದ ಹಾಗೆ ಒರಟು ಮೇಲ್ಮೈ ಮೇಲೆ ಆಗತ್ತೆ. ಇಲ್ಲಿ ಬೆಳಕು ಚೆದರಿ ಹೋಗುತ್ತೆ. ಅದಕ್ಕೆ ನಮ್ಗೆ ಪ್ರತಿಬಿಂಬ ಕಾಣಲ್ಲ. ಈ ಚಿತ್ರಗಳನ್ನ ಗಮನಿಸಿ. ಎಡಗಡೆ ನೋಡಿ. ನಿಯಮಿತ ಪ್ರತಿಫಲನದಲ್ಲಿ ಬೆಳಕಿನ ಕಿರಣಗಳು ಎಷ್ಟು ನೀಟಾಗಿ ಒಂದೇ ಆಂಗಲ್ನಲ್ಲಿ ವಾಪಸ್ ಬರ್ತಿವೆ, ಅದಕ್ಕೆ ಒಂದು ಕ್ಲಿಯರ್ ಇಮೇಜ್ ಸಿಗುತ್ತೆ. ಆದರೆ ಬಲಗಡೆ ನೋಡಿ. ಅನಿಯಮಿತ ಪ್ರತಿಫಲನದಲ್ಲಿ ಬೆಳಕು ಎಲ್ಲೆಲ್ಲೋ ಚದರಿ ಹೋಗ್ತಿದೆ. ಪ್ರತಿಫಲನ ಅನ್ನೋದು ಸುಮ್ಸುಮ್ನೆ ಆಗಲ್ಲ, ಅದಕ್ಕೂ ಕೆಲವು ನಿಯಮಗಳಿವೆ. ಈ ಡಯಾಗ್ರಾಮ್ ನೋಡಿ. ಮೇಲ್ಮೈಗೆ ಬಡಿತಿರೋ ಕಿರಣವನ್ನ ನಾವು ಪತನ ಕಿರಣ ಅಥವಾ ಇನ್ಸಿಡೆಂಟ್ ರೇ ಅಂತೀವಿ. ಅಲ್ಲಿಂದ ವಾಪಸ್ ಹೋಗ್ತಿರೋ ಕಿರಣವನ್ನ ಪ್ರತಿಫಲಿತ ಕಿರಣ ಅಥವಾ ರಿಫ್ಲೆಕ್ಟೆಡ್ ರೇ ಅಂತೀವಿ. ಅವೆರಡರ ಮಧ್ಯೆ ಮೇಲ್ಮೈಗೆ 90 ಡಿಗ್ರಿಯಲ್ಲಿ ಎಳೆದಿರೋ ಲೈನಿಗೆ ಲಂಬರೇಖೆ ಅಥವಾ ನಾರ್ಮಲ್ ಅಂತ ಹೆಸರು. ಇಲ್ಲಿ ಕೇವಲ 2 ಸಿಂಪಲ್ ರೂಲ್ಸ್ ಇವೆ. ಮೊದಲನೇದು, ಈ 3 ಲೈನ್ಗಳು ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ ಮತ್ತು ನಾರ್ಮಲ್ ಯಾವತ್ತೂ ಒಂದೇ ಪ್ಲೇನ್ನಲ್ಲಿರ್ತವೆ. ಎರಡನೇದು ಮತ್ತು ಪರೀಕ್ಷೆ ದೃಷ್ಟಿಯಿಂದ ತುಂಬಾನೇ ಮುಖ್ಯವಾದದ್ದು, ಪತನ ಕೋನ ಅಂದ್ರೆ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ಆಂಗಲ್ ಐ ಮತ್ತು ಪ್ರತಿಫಲನ ಕೋನ ಅಂದ್ರೆ ಆಂಗಲ್ ಆಫ್ ರಿಫ್ಲೆಕ್ಷನ್ ಇಸ್ ಈಕ್ವಲ್ ಟು ಆಂಗಲ್ ಆರ್ ಯಾವಾಗಲೂ ಸಮವಾಗಿರ್ತವೆ. ಅಂದ್ರೆ ಆಂಗಲ್ ಐ ಇಸ್ ಈಕ್ವಲ್ ಟು ಆಂಗಲ್ ಆರ್. ಇದು ಪ್ರತಿಫಲನದ ಹೃದಯ ಇದ್ದಾಗೆ. ಸರಿ, ಇಷ್ಟೊತ್ತು ಥಿಯರಿ ಕಲಿತಾಯ್ತು. ಆದ್ರೆ ಇದೆಲ್ಲ ನಮ್ಮ ರಿಯಲ್ ಲೈಫ್ನಲ್ಲಿ ಎಲ್ಲಿದೆ? ಬನ್ನಿ, ಕ್ರಿಯೆಯಲ್ಲಿ ಪ್ರತಿಫಲನ ಅಂದ್ರೇನು ಅಂತ ನೋಡೋಣ. ನಾವು ಕಲ್ತ ಈ ತತ್ವಗಳು ಕೇವಲ ಪುಸ್ತಕದಲ್ಲಿಲ್ಲ, ನಮ್ಮ ಸುತ್ತಮುತ್ತನೇ ಇವೆ. ಉದಾಹರಣೆಗೆ, ದಂತವೈದ್ಯರು ನಮ್ಮ ಹಲ್ಲುಗಳನ್ನ ಪರೀಕ್ಷಿಸೋಕೆ ಬಳಸೋ ಸಣ್ಣ ಕನ್ನಡಿಯಿಂದ ಹಿಡಿದು ನಾವು ಡ್ರೈವ್ ಮಾಡ್ಬೇಕಾದ್ರೆ ನೋಡೋ ಕಾರಿನ ಸೈಡ್ ಮಿರರ್ವರೆಗೆ ಎಲ್ಲವೂ ಈ ಪ್ರತಿಫಲನದ ನಿಯಮಗಳ ಮೇಲೆಯೇ ಕೆಲಸ ಮಾಡ್ತವೆ. ಮತ್ತು ಇಲ್ಲೊಂದು ಅದ್ಭುತ ಉದಾಹರಣೆ ಇದೆ ನೋಡಿ, ಪೆರಿಸ್ಕೋಪ್ಗಳು. ಸಬ್ಮರೀನ್ಗಳು ನೀರಿನ ಒಳಗಡೆಯಿಂದಲೇ ಹೊರಗಿನ ಪ್ರಪಂಚವನ್ನ ನೋಡೋಕೆ ಸಾಧ್ಯವಾಗೋದೆ ಈ ಕನ್ನಡಿಗಳ ವ್ಯವಸ್ಥೆಯಿಂದ. ಹಾಗಾಗಿ ಬೆಳಕಿನ ಪ್ರತಿಫಲನ ಅನ್ನೋದು ಕೇವಲ ಒಂದು ಫಿಸಿಕ್ಸ್ ಕಾನ್ಸೆಪ್ಟ್ ಅಲ್ಲ, ಅದು ನಮ್ಮ ಜಗತ್ತನ್ನ ನೋಡುವ ಮತ್ತು ಅನ್ವೇಷಿಸುವ ರೀತಿಯನ್ನೇ ಬದಲಾಯಿಸೋ ಒಂದು ಪವರ್ಫುಲ್ ಟೂಲ್.